ಆಟೋ ಹುಡುಗ್ರು ಏನಂದ್ರು, ಏನೇ ಕಡ್ಲೆಕಾಯಿ ಮಾರ್ಕೊಂಡಾದ್ರು ಜೀವನ ಮಾಡ್ರಿ ನೀವು ಅಂತ. ಸರ್ ಶಿವಣ್ಣರೇ ನೆನಪಾಗ್ತಾರೆ ಸರ್. ಅವರು ಜಾತಿ ಭೇದ ನೋಡ್ತಾ ಇಲ್ಲ, ಅಪಪ್ರಚಾರ ಆಗೋಯ್ತು. ಅದನ್ನ ಬೇರೆ ತರಾನೇ ಬಿಂಬಿಸಿದ್ರು. ಬಿಂಬಿಸಿರು. ಅವಾಗ ಬಸ್ ಬಿಟ್ರು, ಸಿಟಿ ಬಸ್ ಬಿಟ್ರು. ಪಾಪ ಅವ್ರತ್ತ MLA-ಗಳು ನಮ್ ಇದ್ರಲ್ಲಿ ಕಷ್ಟ ನಗರಕ್ಕೆ, ತುಮಕೂರು ನಗರಕ್ಕೆ ಬೇಕಾಗ್ತದೆ ಇನ್ ಮುಂದೆ. ಇದೇ ಮಾತು ಹಿಂದೆ 2012-13 ನಾವೊಬ್ರು ಮಾಜಿ ಸಚಿವರು ಸೊಗಡು ಶಿವಣ್ಣ ತುಮಕೂರು, MA ನಾಯಕರು ತುಮಕೂರು, ಅವ್ರು ಈ ಮಾತು ಒಂದು ವಿವಾದ ಆಗಿತ್ತು. ಹೌದೌದು. ಈಗ ನೀವೇನ್ ಹೇಳಿದ್ರಿ ಏನ್ರಯ್ಯ, ಬೇರೆ ಬೇರೆ ಕೆಲಸ ಮಾಡಿ ಶಿವಣ್ಣವ್ರು ಕೇಳ್ದು. ಅವ್ರ ಏನಂದ್ರು ಗೊತ್ತಾ, ಶಿವಣ್ಣರು ಅವ್ರೇನು ಪಾಪ ಕೆಟ್ಟದ್ದೇನು ಅನ್ಲಿಲ್ಲ. ಯಾಕಂದ್ರೆ ಈ ಆಟೋದಲ್ಲಿ ಏನೂ ಪ್ರಯೋಜನ ಇಲ್ಲ. ಒಂದು 30 ವರ್ಷದಿಂದಲೂ ಆಟೋ ಓಡಿಸ್ತಾ ಇದ್ವಿ. ಫ್ರಂಟ್ ಇಂಜನ್ ಇದ್ದಾಗ್ಲಿಂದಲೂ ಆಟೋ ಓಡಿಸ್ತಾ ಇದ್ವಿ. ಇಬ್ಬರನ್ನ ಈ ಒಂದು ವಿಡಿಯೋದಲ್ಲಿ ಸಂದರ್ಶನ ಮಾಡ್ಬೇಕಂತ ಒಂದು ವೃತ್ತಿ ಜೀವನದ ಅನುಭವಗಳ ಒಂದು ಪರಿಚಯ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮಗೂ ನಮಸ್ತೆ. ನಮಸ್ತೆ. ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನು ಒಂದು 30 ವರ್ಷ ಆಯ್ತು. ಅದು ಡೇಟು ನನಗೆ ಸರಿಯಾಗಿ ಗೊತ್ತಿಲ್ಲ. ಒಂದು 30 ವರ್ಷದಿಂದಲೂ ಆಟೋ ಓಡಿಸ್ತಾ ಇದ್ದೀವಿ. ಫ್ರಂಟ್ ಇಂಜನ್ ಇದ್ದಾಗ್ಲಿಂದಲೂ ಆಟೋ ಓಡಿಸ್ತಾ ಇದ್ದೀವಿ. ಆಟೋ ಜೀವನ ಹೇಗಿದೆ? ಆಟೋ ಜೀವನ ಅವತ್ತಿಗೆ ಸರ್. ನಾವು ಇವತ್ತು ಒಂದು ರೋಗ ರುಜಿನಗಳು ಬಂದು ಅಂದ್ರೆ ನಾವು ಬದುಕಕ್ ಆಗೋದಿಲ್ಲ. ಏನ್ ಅವತ್ತು ಜೀವನ ಏನ್ ನಡೀತಿದ್ಯೋ ನಾವ್ ಅವತ್ತು ಜೀವನ ಮಾಡ್ಬೋದು ಅಷ್ಟೇ. ರೋಗ ರುಜಿನ ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು, ಈ ಹಾರ್ಟ್ ಅಟ್ಯಾಕ್ ಆಗೋದು. ಅಂದ್ರೆ ನೀವ್ ಹೇಳ್ತಾ ಇರೋದೇನು, ಆಟೋ ಓಡಿಸ್ಕೊಂಡು ಅವತ್ತೊಂದು ಜೀವನ ಮಾಡ್ಬೋದು ಅಷ್ಟೇ. ಅಕಸ್ಮಾತ್ ಏನಾನ ಆರೋಗ್ಯ ಸಮಸ್ಯೆ ಬಂದ್ರೆ ತಗೊಂಡೋಗಿ ದುಡ್ಡು ಕೊಟ್ಟು ಡಾಕ್ಟರ್ ತೋರ್ಸಕ್ಕಾಗಲ್ಲ, ವೈದ್ಯರ ಖರ್ಚು ಇಲ್ಲ. ಅದ್ರಲ್ಲಿ ನಮ್ಮ ಇದು ಬರೋದಿಲ್ಲ ನಮ್ಗೆ. ಮುಂದೆ ಆಟೋಕ್ ಬರ್ಬೇಕು ಅಂತ ಅನ್ಕೊಂಡಿರೋಂತ ನಿರುದ್ಯೋಗಿ ಯುವಕರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಯಾಕಂದ್ರೆ ಈ ಆಟೋದಲ್ಲಿ ಏನೂ ಪ್ರಯೋಜನ ಇಲ್ಲ. ಬೇರೆ ಬೇರೆ ಕೆಲಸ ಅವರು, ಯಾಕಂದ್ರೆ ಇವಾಗ ಹಳುಬ್ರು ಓಡ್ಸ್ಕೊಂತ ಇರ್ಲಿ. ಉದ್ಯೋಗ ಬೇಕಾದಷ್ಟು ಉದ್ಯೋಗ ಸಿಗುತ್ತೆ ಹುಡುಗರಿಗೆ. ಯುವಕರು ಉದ್ಯೋಗ ಮಾಡ್ಬೋದು. ಇವತ್ತು 50,000, 20,000, 30,000 ಸಂಬಳ ಕೊಡ್ತಾ ಇದಾರೆ. ಇದ್ರಲ್ಲಿ ಆಟೋದಲ್ಲಿ ಬಂದು ಏನೂ ದುಡಿಯಕ್ ಆಗೋದಿಲ್ಲ. ನೀವ್ ಹೇಳೋದೇನು ಅಂದ್ರೆ, ಮುಂದೆ ಆಟೋಕ್ ಬರೋರು ಆಟೋದಲ್ಲಿ ಏನು ಸಂಪಾದನೆ ಇಲ್ಲ, ಅವತ್ತು ಜೀವನ ಮಾಡ್ಬೋದು. ಇದೇ ಮಾತು ಹಿಂದೆ 2012-13 ನಾವೊಬ್ರು ಮಾಜಿ ಸಚಿವರು ಸೊಗಡು ಶಿವಣ್ಣ ತುಮಕೂರು, MA ನಾಯಕರು ತುಮಕೂರು, ಅವ್ರು ಈ ಮಾತು ಒಂದು ವಿವಾದ ಆಗಿತ್ತು. ಹೌದೌದು. ಈಗ ನೀವೇನ್ ಹೇಳಿದ್ರಿ ಅದೇ ಮಾತನ್ನ ಅವ್ರು ಇನ್ನೊಂದ್ ತರ ಕಠಿಣವಾಗಿ. ಅದು ನಾವು ನಾಗರಕಟ್ಟೆ ಅಂತ ಒಂದು ಕೋಡಿ ಬಸವಣ್ಣ ಗುಡಿ ಕೆಳಗಡೆಗೆ ಒಂದು ಆಟೋ ಸ್ಟ್ಯಾಂಡ್ ಇತ್ತು ನಮ್ದು. ಅಲ್ಲಿ ಒಂದು 25 ಜನ ನಾವು ಹುಡುಗರಿದ್ದು. ಅಲ್ಲಿ ಸೇತುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಕಾಶೆ ಹಾಕಿದ್ರು ಅಲ್ಲಿ ಶಿವಣ್ಣರ ಕಾಲದಲ್ಲಿ. ಅವರು MLA ಆಗಿದ್ರು. ಅವಾಗ ಬಂದೇನ್ ಕೂತ್ಕೊಂಡು ಹೇಳಿರು ಅಂತಂದ್ರೆ, ನೋಡ್ರಯ್ಯ ನಮ್ಗೆ ಅವಾಗ ಬಸ್ ಬಿಟ್ರು, ಸಿಟಿ ಬಸ್ ಬಿಟ್ರು. ಸ್ವಾಮಿ ನಮ್ಗೆ ಸಿಟಿ ಬಸ್ ಬಿಟ್ಬಿಟ್ರು, ನಮ್ಗೆ ಭಾರಿ ತಾಪತ್ರೆ ಆಗ್ತದೆ, ನಿಮ್ದಿಂದ ಏನು ಆಗಲ್ವಾ ಇದು, ಇಷ್ಟೊಂದು ಸಿಟಿ ಬಸ್ ಬಿಟ್ರೆ ನಮ್ಗೆ ಇವಾಗ್ಲೇ ತೊಂದ್ರೆ, ಮುಂದಕ್ಕೆ ಹೆಂಗೆ ಅಂತ ನಾವು ಶಿವಣ್ಣವ್ರು ಕೇಳ್ದು. ಅವ್ರೇನಂದ್ರು ಗೊತ್ತಾ ಶಿವಣ್ಣರು, ಅವ್ರೇನು ಪಾಪ ಕೆಟ್ಟದ್ದೇನು ಅನ್ಲಿಲ್ಲ. ಏನ್ರಯ್ಯ, ಬೇರೆ ಬೇರೆ ಕೆಲಸ ಮಾಡಿ ಸುಮ್ನೆ ಅದು ಇದು ಅನ್ಕೊಂಡು ಏನ್ ಬರೀ ಆಟೋನೇ ಅಂತ ನೆಚ್ಕೊಂಡ್ರೆ ಆಗೋದಿಲ್ಲಪ್ಪ ಇವತ್ತು ಅಂತ ಹೇಳಿ ಅವ್ರು ಹೇಳಿದ್ಕೆ, ಅವರು ನಮ್ಮ ಆಟೋ ಹುಡುಗ್ರು ಏನಂದ್ರು, ಏನೇ ಕಡ್ಲೆಕಾಯಿ ಮಾರ್ಕೊಂಡಾದ್ರು ಜೀವನ ಮಾಡ್ರಿ ನೀವು ಅಂತ. ಬೇರೆ ತರ ಅಪಪ್ರಚಾರ ಆಗೋಯ್ತು. ಅದನ್ನ ಬೇರೆ ತರಾನೇ ಬಿಂಬಿಸಿರು. ಅದಕ್ಕೋಸ್ಕರ ಪಾಪ ಅವರು ಇದಕ್ ಬಂದ್ರು ಅಷ್ಟೇ. ಒಂದ್ ಬಿಟ್ರೆ ಪಾಪ ಅವ್ರತ್ತ MLA-ಗಳು ನಮ್ ಇದ್ರಲ್ಲಿ ಕಷ್ಟ ನಗರಕ್ಕೆ, ತುಮಕೂರು ನಗರಕ್ಕೆ ಬೇಕಾಗ್ತದೆ ಇನ್ ಮುಂದೆ. ನೋಡಿ ಅದನ್ನ ಜನಗಳು ಮನವರಿಕೆ ಮಾಡಿ. ಇವತ್ತಿಗೂ ನಾನು ಸುಮಾರು ಕಡೆ ಕೇಳ್ಪಟ್ಟಿದ್ದೀನಿ, ಕಷ್ಟ ಅಂತಿದ್ದಂಗೆ ನಿಮ್ಗೆ ತುಮಕೂರಿನಲ್ಲಿ ಯಾರನ್ನ ಸಹಾಯ ಬೇಕು ಅಂದ್ರೆ ಯಾರು ನೆನಪಾಗ್ತಾರೆ? ಸರ್ ಶಿವಣ್ಣರೇ ನೆನಪಾಗ್ತಾರೆ ಸರ್. ಅವರು ಜಾತಿ ಭೇದ ನೋಡ್ತಾ ಇಲ್ಲ, ಎಲ್ಲಾರನ್ನೂ ಸ್ಪಂದಿಸ್ತಾರೆ. ಏನೋ ಒಯ್ಯ ಒಂದು ಮಾತು ಬೈಬೋದು ಸಿಟ್ನೆಳೆದಾಗ ಒಂದ್ ಬಿಟ್ರೆ ತಿರ್ಗಾ ಹಿಂದೆ ಮರುಗ್ತಾರ ಆತ. ಹಂಗಾಗಿ ಭಾರಿ ಒಳ್ಳೆ MLA, ಒಳ್ಳೆ ಇವ್ರು. ಅದನ್ನ ನಾವು ನೋಡ್ಕೊಂಡು ಇದು ಮಾಡ್ಬೇಕಷ್ಟೇ. ಈಗ ನೀವು ಆಟೋ ಓಡಿಸಿ ಇಷ್ಟ ದಿವಸ ಅಂದ್ರೆ 30 ವರ್ಷ ಸರ್ವಿಸ್ ನಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ದಾರಿ ಮಾಡ್ಕೊಟ್ಟಿದ್ದೀರಾ? ಏನಿಲ್ಲ, ಅಂತ ದಾರಿ ಏನಿಲ್ಲ, ಒಂದು ಉದ್ಯೋಗನೂ ಇಲ್ಲ, ಏನಿಲ್ಲ. ನಮ್ ಸ್ವಯಂ ಉದ್ಯೋಗ ಮಾಡ್ಕೊಂಡೆ ನಮ್ ಹೊಟ್ಟೆ ಜೀವನ ನಡ್ಸ್ಕೊಂಡು ನಿಮ್ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಿಸಿದ್ದೀರಾ? ಏನಿಲ್ಲ ಸರ್, ಎಜುಕೇಶನ್ ಅಂದ್ರೆ 2nd ಇಯರ್ ತಗ ಮಾಡಿದ್ದೇವನ್ ಅಷ್ಟೇ, ಏನು ಮಾಡಕ್ ಆಗ್ಲಿಲ್ಲ. ಅಂದ್ರೆ ನಾನ್ ಕೇಳೋದು, ಈಗ ಆಟೋ ಓಡಿಸಿ ನನ್ನ ಮಕ್ಕಳು ಆಟೋ ಓಡಿಸೋದ್ ಬೇಡ ಅಂತ ತುಂಬಾ ಎಜುಕೇಶನ್ ಕೊಡ್ಸಲಿಕ್ಕೆ ಆಟೋದಲ್ಲಿ ಸಂಪಾದನೆ ಮಾಡ್ಬಿಟ್ಟು ಎಜುಕೇಶನ್ ಕೊಡ್ಸಕ್ ಸಾಧ್ಯ ಇದೆಯಾ? ಇಲ್ಲ, ಆಗಲ್ಲ ಸರ್, ಆಗಲ್ಲ. ಕಷ್ಟ ಆಗುತ್ತೆ, ಭಾರಿ ಕಷ್ಟ ಆಗುತ್ತೆ.
ಇದ್ರಂತೂ ಆಟೋದಲ್ಲಿ ಜೀವನ ಮಾಡಿ ಮಕ್ಕಳನ್ನ ಓದಿಸಿ ಒಳ್ಳೆ ಹೈಯರ್ ಎಜುಕೇಶನ್ ಕೊಡ್ತೀನಿ ಅಂದ್ರೆ ಆಗದೇ ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಒಂದ್ ಮನೆ ಕಟ್ಲಿಕ್ಕೆ ಆಗುತ್ತಾ ಈಗ ಆಟೋ ಚಾಲಕರು ಸಂಪಾದನೆ ಮಾಡಿ? ಆಗದೇ ಇಲ್ಲ ಸರ್ ಇವತ್ತು. ಈಗ ಇಲ್ಲ ಸರ್, ಈಗ ಆಗ್ತಾ ಇಲ್ಲ, ಬರ್ತಾ ಬರ್ತಾ ಆಗ್ತಾ ಇಲ್ಲ. ಒಬ್ಬ ಆಟೋ ಚಾಲಕ ಜೀವನ ಮಾಡಕ್ಕೆ ಈಗ 15 ವರ್ಷದ ಕೆಳಗಡೆ ಈಗ ಏನು ಸಿಟಿ ಶಿವಕುಮಾರ್ ಸ್ವಾಮೀಜಿ ಸಾರಿಗೆ ಅಂತ ಬಿಟ್ರು, ಅವ್ರಿಂದ ಈಚೆಗೆ ಈಗ ಆಟೋ ಚಾಲಕ ಅವತ್ತಿನ ಅವತ್ತು ಜೀವನ ಮಾಡ್ಬೋದು ಅಷ್ಟೇ. ಗಂಜಿಗ್ ಮಾರ್ಗ ಮಾಡ್ಕೊಂಡು ಹೋಗ್ಬೋದೇ ಹೊರತು ಉಳಿಸ್ತೀನಿ ನಾನು ಜೀವನ ಮಾಡ್ತೀನಿ ಅನ್ನೋ ಸುಳ್ಳು ಆ ದಿನಗಳಲ್ಲಿತ್ತು. ಈಗ ನಗರ ಬೆಳೀತಾ ಇದೆ, ನಗರ ಸಾರಿಗೆನೂ ಬೇಕು, ಆಟೋನು ಬೇಕು. ಆಟೋ ಪರ್ಮಿಟ್ ನಿಲ್ಸ್ಬೇಕು, ಆಟೋ ಪರ್ಮಿಟ್ ನಿಲ್ಸಿ ನಮ್ಗೆ ಈ ಫೈನ್ ಹಾಕದ್ ನಿಲ್ಸ್ಬೇಕು. ಏಕೆಂದ್ರೆ ಬರ್ತಾರೆ, ನಾವೆಲ್ಲ ನಿಲ್ಸಂಗಿಲ್ಲ ಗಾಡಿಗಳ, ಫೋಟೋ ಹೊಡಿಯೋದು, ಕ್ಯಾಮ್ರಾಗ ಆಗೋದು, SB ಆಫೀಸ್ಗೆ ಹೋಗ್ತದೆ, ಅವ್ರು ದಂಡ ಹಾಕ್ತಾರೆ. ಏನ್ ಸರ್ 20,000, 30,000, 50,000 ದಂಡ ಆಗ್ತಾ ಇದೆ. 80,000 ಹೌದು ಹಾಕಿದ್ದಾರೆ ಸರ್. ಅದಕ್ಕೋಸ್ಕರ ಅದನ್ನ ನಿಲ್ಬೇಕು, ಮೇನು ಪರ್ಮಿಟ್ ನಿಲ್ಬೇಕು, ನಮ್ಗೆ ಪರ್ಮಿಟ್ ನಿಲ್ಬೇಕು. ಪರ್ಮಿಟ್ ಎಷ್ಟು ವರ್ಷದಿಂದ ಕೊಡ್ತಾ ಇದಾರೆ? ನಿಲ್ಸಿ ಅಂತ ನೀವು ಹೋರಾಟ ಯಾವಾಗಿಂದ ಮಾಡ್ತಾ ಇದ್ದೀರಾ ಸ್ವಾಮಿ? ನಾವು ಇಲ್ಲಿ ಅದೇ 2006, 2007 ನಾವು ಪರ್ಮಿಟ್ ನಿಲ್ಸಿದ್ದು. ತಿರ್ಗಾ ಇದು ಯಾರ್ಯಾರೋ ಬಂದ್ಬಿಟ್ಟು ನಾವು ಸ್ವಲ್ಪ ಸಂಘ ಇದು ಆಯ್ತು, ಅವಾಗ ನಮ್ಗೆ ಹಂಗ್ ಬಿಟ್ಟ ಮೇಲೆ ತಿರ್ಗಾ ಪರ್ಮಿಟ್ ಚಾಲು ಮಾಡಿರು. ಅಲ್ಲೇ ಅವಾಗ್ಲೇನೆ ಅಷ್ಟು ಜಾಸ್ತಿ ಆಟೋ ಆಯ್ತು. ಪರ್ಮಿಟ್ ಕೊಡ್ಬಾಡ್ರಿ, ಗೌರ್ಮೆಂಟ್ ಏನ ಪರ್ಮಿಟ್ ಇದೆಯಾ ಅದನ್ನ ಕೊಡಿ, ಬೇರೆ ಪರ್ಮಿಟ್ ಅಲ್ಲಿ ಆಟೋ ಕೊಡ್ಬಾಡಿ ಅಂತ ನಾವು ರದ್ದು ಮಾಡಿದ್ದು. ಮುಂದಿನ ದಿನಗಳಲ್ಲಿ ಈಗ ತುಮಕೂರಿಗೆ ಮೆಟ್ರೋ ಬರುತ್ತೆ. ಹೌದು, ತುಮಕೂರು ಬೆಂಗಳೂರಿಗೆ 2ನೇ ಆಲ್ಟರ್ನೇಟ್ ಸಿಟಿಯಾಗಿ ಬೆಳೆಯುತ್ತೆ. ಆಟೋ ನೆಚ್ಕೊಂಡು ಮುಂದೆ ಜೀವನ ಮಾಡೋದು ಕಷ್ಟ ಇದೆ. ಹಾಗಾಗಿ ಆಟೋ ಈಗ ಯಾರ್ಯಾರು ಓಡಿಸ್ತಾ ಇದಾರೆ ಅವ್ರಿಗೆಲ್ಲ ಮುಂದೆ ಬೇರೆ ಬೇರೆ ಉದ್ಯೋಗ ನೋಡ್ಕೊಳ್ಳಿಕ್ಕೆ ನೀವು ಈ ಮುಖಾಂತರ ಸಂದೇಶ ನೀಡ್ತೀರಾ? ಖಂಡಿತ ಸರ್. ಇದು ಮುಂದೆ ಭಾರಿ ತಾಪತ್ರೆ ಆಗ್ತದೆ. ಆಟೋ ನೆಚ್ಕೊಂಡು ಏನು ಮಾಡಕ್ ಆಗೋದಿಲ್ಲ. ಈಗ್ಲೇನೆ ಎಚ್ಚೆಚ್ಕೊಂಡು ನಮ್ಮ ಯುವಕರು ಬೇರೆ ಬೇರೆನ ಅವರು ಕೆಲಸ ಉದ್ಯೋಗಗಳನ್ನ ಹುಡಿಕೊಳ್ಳೋದು ಭಾರಿ ಸೂಕ್ಷ್ಮ ಅನಿಸ್ತದೆ. ಯಾಕೆಂದ್ರೆ ನಾನ್ ಕಂಡಂಗೆ ಆಟೋ ಓಡಿಸ್ತಾ ಇದ್ದವ್ರಿಗೆ ಬೇರೆ ಉದ್ಯೋಗ ಬರೋದಿಲ್ಲ, ಒಗ್ಗಲ್ಲ. ಯಾಕಂದ್ರೆ ಕುಂತು ಗೇರಾಗಿ ಹಾಕಿ ಅದೇ ಕೆಲ್ಸನೇ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಮೈ ಒಗ್ಗಲ್ಲ. ಆದ್ರೆ ಈಗ್ಲೇನೆ ಅವರು ಹುಷಾರಾಗ್ಬಿಟ್ಟು ಬೇರೆ ಒಂದು ಉದ್ಯೋಗಕ್ಕೆ ಅದೊಂದು ಆಲ್ಟರ್ನೇಟ್ ಉದ್ಯೋಗ ಖಂಡಿತ ಬರೋ ಅಂತ ಯುವಕರ ಮೇಲೆ ಅವರು ಬೇರೆ ಉದ್ಯೋಗ ಹುಡಿಕೊಳ್ಳೋದು ಭಾರಿ ಒಳ್ಳೇದು ಅಂತೀರ. ಈಗ ಇತ್ತೀಚೆಗೆ ನಾನ್ ನೋಡ್ದಂಗೆ ಚಿಕ್ಕ ಯುವಕರೆಲ್ಲ ಆಟೋಗ್ ಬರ್ತಾರೆ. ಆಟೋಗ್ ಬಂದ್ಬಿಟ್ಟು ಒಂದ್ ಡೆಕ್ ಹಾಕೋಣದು ಅವನ್ನೆಲ್ಲ ಮಾಡಿ ಅದೇ ಪ್ರಪಂಚ ಅನ್ಕೊಂಡಿರ್ತಾರೆ. ಈಗ ಆಟೋಗ್ ಬರ್ತಿದ್ದಂಗೆ ಸಡನ್ ಆಗಿ 500 ರೂಪಾಯಿ 1000 ರೂಪಾಯಿ ಸಿಗ್ತಾ ಇದೆ, ಅದು ದೊಡ್ಡ ದುಡ್ಡು ಅನ್ನಿಸ್ತದೆ. ಆಮೇಲೆ ನಮಗೆ ಏಜ್ ಆಗಿ ಒಂದು ಲೆವೆಲ್ಗೆ ಸಂಸಾರದ ಕಮಿಟ್ಮೆಂಟ್ ಬಂದಾಗ ಅದು ಎಂತಕ್ಕೂ ಸಾಲಲ್ಲ ಅನ್ನೋ ಮಟ್ಟಕ್ಕೆ ಬಂದಿತ್ತು. ಖಂಡಿತ ಅವತ್ತು ನಾವು ಹುಡಿಕೊಳ್ಳಕ್ ಹೋದ್ರೆ ಏನು ಸಿಕ್ಕಲ್ಲ ಸರ್, ಏನು ಸಿಕ್ಕದಿಲ್ಲ. ಇವತ್ತಲೇ ನಾವು ಎಚ್ಚರಿಸ್ಕೊಬೇಕು ಅದನ್ನ. ನೀವು ಎಷ್ಟು ಲಕ್ಷ ಕುಡಿಕಿದ್ದೀರಾ ಆಟೋ? ಇಲ್ಲ ಸರ್, ಏನು ಕುಡಿಕಿಲ್ಲ, ಏನು ಅಷ್ಟೇ ಏನಿದ್ದೀನೋ ಅಷ್ಟೇ ನಂದು. ನೀವ್ ಎಷ್ಟು ಲಕ್ಷ ಕುಡಿಕಿದ್ದೀರಾ? ನಾವೇನು ಲಕ್ಷ ಏನು ಕುಡಿಕಿಲ್ಲ ಸರ್. ಅವತ್ತಿನ ಬಟ್ಟೆಗೆ ನೇರ ಆಗಿದೆ ಸರ್. ಮುಂದೆ ಜೀವನ ಸರ್, ಮುಂದಿನ ಜೀವನ ಅದೇ ಸರ್. ನಮ್ಗೆ ಆಟ ಆಲ್ಮೋಸ್ಟ್ ಈಗ ಒಂದ್ 2-3 ವರ್ಷದಿಂದ ಕೊಡ್ತಾರೆ ಇಲ್ಲ. ಯಾಕೆಂದ್ರೆ ಈಗ ಪೀಳಿಗೆ ಹುಡುಗರೆಲ್ಲ ಬಂದ್ಬಿಟ್ಟವ್ರೆ. ಬಟ್ಟೆ ಹುಡುಗರು ಬಂದಿರೋದ್ರಿಂದ ಈಗ DL ಚೆಕ್ ಮಾಡ್ತಾ ಇಲ್ಲ, ಪೊಲೀಸ್ನವರು ಕ್ಲೀನ್ ಆಗಿ ಈ ಪ್ರಾಮಾಣಿಕವಾಗಿರೋ ಆಟೋ ಚಾಲಕರು ಮಾತ್ರ ಫೈನ್ ಹಾಕ್ತಾರೆ ಹೊರತು ಅದೇ ಈಗ 16-17 ವರ್ಷದ ಆಟೋ ಚಾಲಕ ಹುಡುಗ ಆಟೋ ಓಡಿಸ್ತಾ ಇದ್ರೆ ಅವನಿಗೆ ಫೈನ್ ಹಾಕಲ್ಲ. ನಿಜವಾದ ಆಟೋ ಚಾಲಕನಿಗೆ ಮನೆ ಬೀಳ್ತಾ ಇರೋದು ಅಂತ ನನ್ನ ವೈಯಕ್ತಿಕ ಅನುಭವದಿಂದ ನಾನು ನೋಡಿದೀನಿ. ತಿರ್ಗಾ ಅವ್ರಿಗೆ ಪೊಲೀಸ್ನವ್ರಿಗೆ ಆರ್ಗ್ಯೂ ಮಾಡಿ ಬಿಡಿಸಿದೀನಿ ಎಷ್ಟೋ ಆಟೋಗಳನ್ನ. ಈ ತರ ನಮ್ ತುಮಕೂರಲ್ಲಿ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧ ಆನ್ಲೈನ್ ಏನು ಕ್ಯಾಮ್ರಾದಲ್ಲಿ ಫೈನ್ ಹಾಕ್ತಾರಲ್ಲ, ಸ್ಮಾರ್ಟ್ ಸಿಟಿ ಕ್ಯಾಮ್ರಾ ಇಂದ, ಅದ್ರಲ್ಲಿ ಎಷ್ಟು ಪ್ರಮಾಣದ ಫೈನ್ ಹಾಕಿಸ್ಕೊಂಡಿರೋಂತ ಆಟೋ ಚಾಲಕರನ್ನ ನೀವು ನೋಡಿದ್ದೀರಾ? ಸರ್, ಪ್ರಾಮಾಣಿಕ ಫೈನ್ ಹಾಕಿಸ್ಕೊಂಡ್ರೆ ಒಂದು 75% ನೋಡಿದ್ರೆ ಪ್ರಾಮಾಣಿಕ ಆಟೋ ಚಾಲಕನಿಗೆ ಸರ್ ಫೈನ್ ಹಾಕಿರೋದು. ಅದೇ ಪಡ್ಡೆ ಹುಡುಗ ಹಾಕಿದ್ರು, ಅವ್ರಿಗೂ ಹಾಕಿರ್ಲಿಲ್ಲ. ಪಡ್ಡೆ ಹುಡುಗ ಹಾಕಿರ್ಬೇಕಾರೆ ಚೆಕ್ ಮಾಡಿದ್ರು ಒಂದೇ ಆಗಿರ್ಬೇಕು ಸರ್. ಪಡ್ಡೆ ಹುಡುಗರಿಗೆ ಹಾಕಿರಲ್ಲ, ಈ ಪ್ರಾಮಾಣಿಕ ಆಟೋ ಚಾಲಕನಿಗೆ ಫೈನ್ ಬಿದ್ದಿರೋದು ಜಾಸ್ತಿ. ನೋಡಿ ಸ್ನೇಹಿತರೆ, ಆಟೋ ಅನ್ನೋದು ಒಂದು ಸದ್ಯಕ್ಕೆ ಏನು ಸಿಗ್ಲಿಲ್ಲ ಅನ್ನೋದಕ್ಕೆ ಒಂದು ತಾತ್ಕಾಲಿಕ ವೃತ್ತಿಯಾಗಿ ತಗೋಬಹುದು. ಅದು ಜೀವನ ಪರ್ಯಂತ ಅದರಲ್ಲಿ ಜೀವನ ರೂಪಿಸ್ಕೊಳಕ್ ಆಗಲ್ಲ ಅನ್ನೋದು ನಾನು ಒಬ್ಬ ಆಟೋ ಚಾಲಕನಾಗಿ ಹಾಗೂ ನನ್ನ ಸಹೋದ್ಯೋಗಿ ಹಿರಿಯ ಆಟೋ ಚಾಲಕರ ಒಂದು ಅಭಿಪ್ರಾಯ ಆಗಿದೆ. ಆಟೋ ಅನ್ನೋದು ಒಂದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಅದು ಜೀವನ ರೂಪಿಸ್ಕೊಂಡು ವೃತ್ತಿಪರ ಜೀವನ ಮಾಡ್ಲಿಕ್ಕೆ ಅದ್ರಲ್ಲಿ ಆಗಲ್ಲ. ವೃತ್ತಿಪರ ಆಟೋ ಚಾಲಕರಾಗಿ ಲಾಂಗ್ ಟೈಮ್ ಅಲ್ಲಿ ನಾನು ಸೇವಿಂಗ್ಸ್ ಮಾಡಿ ನನ್ನ ಮನೆ ಕಟ್ತೀನಿ, ನನ್ನ ಮಕ್ಕಳನ್ನ ಓದಿಸ್ತೀನಿ, ನನ್ನ ತಂದೆ ತಾಯಿ ಆರೋಗ್ಯ ನೋಡ್ಕೊಂತೀನಿ ಅನ್ನೋದು ಸಾಧ್ಯನೇ ಇಲ್ಲ. ಹಾಗಾಗಿ ಮುಂದೆ ಆಟೋಗೆ ಬರ್ಬೇಕು ಅನ್ಕೊಂಡಿರೋರು ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆಟೋ ಈಗ ಓಡಿಸ್ತಾ ಇರೋರು ಬೇರೆ ಉದ್ಯೋಗನ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಂದು ಯಾವ್ದನ್ನ ಉದ್ಯೋಗನ ಕಲೀರಿ. ಕೈಯಲ್ಲಿ ಕೆಲಸ ಇದ್ರೆ ಪ್ರಪಂಚದಲ್ಲಿ ಎಲ್ಬೇಕನ್ನ ಬದುಕಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ.